ಯಾರೇ ಜಮೀನ್ದಾರ್ ರಂಗನಾಥರು? ತಿರುಪತಿ ಜಮೀನ್ದಾರ್ ಚಂದ್ರಕಾಂತ್ ಜಮೀನುಗಳು ಬಂದಿದ್ದಾರೆ ಅಂತ ನೀನೇ ಕೂಗಿ ಕರಿ ಹೋ. ರಂಗನಾಥ್, ಏ ರಂಗನಾಥ್, ಮನೇಲಿ ಇದ್ದೀರೇನಪ್ಪ? ನೀವು ಬಂದು ಭಾಳ ದಿನ ಅಂತ ಗೊತ್ತಾಗ್ತಿದ್ದೀವಿ. ಏನವ ಮನೇಲಿ ಅಣ್ಣರಿಲ್ವಾ? ಅಣ್ಣ ಹೊರಗಡೆ ಹೋಗಿದ್ದಾನೆ, ಇನ್ನೊಂದು ಅಣ್ಣ ಒಳಗಡೆ ಇದ್ದಾನೆ. ನೀವು ಕೂತ್ಕೊಳ್ಳಿ, ನಾನು ಕರಿತೀನಿ. ಯಾಕೆ ಬಂದೇವೆ ಅಂದ್ರೆ ಹಣಕಾಯಿ ಇತ್ತು, ಕಣ್ಣೆ ನೋಡಕ್ ಬಂದೀವಿ. ನಾವು ನೋಡ್ಕೊಂಡು ಹೋಗಕ್ ಬಂದಿಲ್ಲ, ಮುದಿ ಮಾಡ್ಕೊಂಡು ಹೋಗ್ಬಿಡ್ತು. ಅಪ್ಸರೆ ಅಂತ ಅರಗಿಣಿ ಇಂದು ನನ್ನ ಮನೆ ಸೊಸೆಯಾಗಿ ಬರಬೇಕಾದರೆ ಇದು ಅಪರೂಪವೇ ಇರಬೇಕು. ಮಾತಾಡ್ತೀರಿ ಸಾವುಕಾರ ನೀವು? ಅಪರೂಪ ಅಲ್ರಿ, ನಮ್ಮ ಸಾಣಗೌಡ್ರ ಪುಣ್ಯನ ಈ ಭಾಗ್ಯಶ್ರೀ ಅವ್ರಿ. ನನ್ನ ಮನೆಗೆ ಬಂದು ಕುಳಿತುಕೊಳ್ಳುವ ಯೋಗ್ಯತೆ ನಿಮಗಿಲ್ಲ. ಅಣ್ಣ, ಯಾಕೆ ಈ ರೀತಿ ಮಾತಾಡ್ತಿದ್ದೀಯ? ಈ ನಿನ್ನ ತಂಗಿಗೆ ಹಣ್ಣು ಕಾಯಿ ಉಡಿ ತುಂಬಿ ಕನ್ಯೆ ನೋಡಲು ಬಂದಿದ್ದಾರೆ ಇವರು. ಅಂಥವ್ರಿಗೆ ಈ ರೀತಿ ಮಾತಾಡ್ತಿದ್ದೀಯಾ? ಲಕ್ಷ್ಮಿ, ಬಾಯ್ ಮುಚ್ಚು. ಇವರು ನಿನಗೆ ಹಣ್ಣು ಕಾಯಿ ಇಟ್ಟು ಕನ್ಯೆ ನೋಡಲು ಬಂದಿಲ್ಲಮ್ಮ, ಇವರು ನಿನ್ನ ಹೆಣ ನೋಡಲು ಬಂದಿದ್ದಾರೆ. ಇವರು ಲಕ್ಷ್ಮೀಕಾಂತ್, ಏನಿದು ಪ್ರಾರಂಭಕ್ಕೆ ಅಪಶಕುನ? ಜಮೀನ್ದಾರರು ನಮ್ಮನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿ ಅವರು ತಪ್ಪಿಸಿಕೊಂಡು ಇವನಿತ್ರ ಈ ತರ ಮಾತಾಡಿಸೋದು ತರವಲ್ಲ. ಸಾವುಕಾರ ಏನೋ ಹುಚ್ಚ ಹುಡುಗ ತಿಳಿದ ಇಲ್ಲಂಗ ಮಾತಾಡ್ತೈತಿ. ಇರ್ಲಿ ಬಿಡ್ರಿ. ತಿರುಪತಿ, ಹುಚ್ಚನೆಂದು ನೀನು ಎಚ್ಚರ ತಪ್ಪಿ ಮಾತನಾಡಿದರಿ ಕ್ರಾಂತಿ ಎಂಬ ಕೊಡ್ಲಿಯಿಂದ ನಿನ್ನನ್ನು ಕಚ ಕಚನೆ ಹಚ್ಚಿ ನೊಚ್ಚು ನೋರ್ ಮಾಡಿಬಿಡುತ್ತೇನೆ. ತಮ್ಮ, ಏನಿದೆಲ್ಲ ರಾತಾಂತ? ನನಗಿದೆಲ್ಲ ಬೇಕಿಲ್ಲ. ನೀವು ಕೊಟ್ಟ ಮಾತು ಏನಂತ ಕೇಳಿ ಸಣ್ಣಗೌಡ್ರೆ ಕೇಳಿ. ಭಾಗ್ಯಶ್ರೀ, ನಾವು ಬಂದ ಈ ಶುಭ ಸಂದರ್ಭದಲ್ಲಿ ಈ ನಿನ್ನಣ್ಣ ಈ ರೀತಿ ನಮಗೆ ಮಾತಿಗೆ ಮಾತು ಬೆಳೆಸಿದರೆ ನಮ್ಮ ಪ್ರೀತಿ ಹಳಸುವುದು. ಚೆನ್ನಾಗಿ ಯೋಚನೆ ಮಾಡು. ಯಾಕಂದ್ರೆ ಈ ರೀತಿ ಮಾತಾಡ್ತಿದ್ಯಾ? ನೋಡು, ಈ ಲಕ್ಷ್ಮೀಕಾಂತನೇ ನನ್ನ ಮನಸ್ಸಾರ ಪ್ರೀತಿಸ್ತಿರುವ ನನ್ನ ಹುಡುಗ. ನಾನೇ ಇವರನ್ನ ಮದುವೆ ಮಾಡ್ಕೊಳ್ತಾ ಇದ್ದೀನಿ. ಇವರೇ ನನ್ನ ಕೈ ಹಿಡಿದು ಬಂದ ನನ್ನ ಗಂಡ. ಬಾಯಿ ಮುಚ್ಚು ಭಾಗ್ಯಶ್ರೀ. ಇನ್ನೊಮ್ಮೆ ನುಡಿ ಎದುರು ಈ ನುಡಿಯನ್ನು. ನಮ್ಮ ವಂಶಕ್ಕೆ ಕಡುವೈರಿಯಾಗಿ ನಿಂತಿರುವ ಈ ಚಾಂಡಾಳ ನಿನ್ನ ಕೈ ಹಿಡಿಯುವ ಗಂಡನೆ. ಸಾಧ್ಯವಿಲ್ಲ. ಇವನು ಕೃತಿ ನಿನಗಿನ್ನೂ ಗೊತ್ತಿಲ್ಲ. ಇವನು ಮನೆ ಮುರುಕ. ಪ್ರಸಂಗ ಬಂದರೆ ತಾಯಿಯನ್ನು ಬಿಡಲಾರದ. ಬಾಯಿ ಮುಚ್ಚಲೇ ಕ್ಷುದ್ರ. ಇನ್ನೊಂದು ಕ್ಷಣ ನೀ ನನ್ನ ಮನೆಯಲ್ಲಿ ನಿಂತರೆ ಇದೇ ಕೊಡ್ಲಿಯಿಂದ ಆಗುವುದು ನಿನ್ನ ದೇಹ ಛಿದ್ರ ಛಿದ್ರ. ಭದ್ರ, ಏನಿದಲ್ಲ ನಿನ್ನ ಮಾತಿನ ಆವೇಶ? ಮನೆಗೆ ಬಂದ ಅತಿಥಿಗಳ ಮೇಲೆ ಕೈ ಮಾಡುವುದು ಈ ನಿನ್ನ ಯೋಗ್ಯತೆಗೆ ತರವಲ್ಲ. ಸರಿ, ಹಿಂದಕ್ಕೆ. ಸಾವುಕಾರಿ, ನಿನ್ನ ತಮ್ಮನಿಂದ ಆದ ಅವಮಾನವೇ ಸಾಕು. ನಿಮ್ಮ ತಮ್ಮನವರೇ ಬೇರೆ ಯಾರಾದರೂ ಈ ರೀತಿ ಮಾತಾಡಿದರೆ ಇಷ್ಟೊತ್ತಿಗೆ ಅವರ ಕತೆ ಮುಗಿಸಿ ಬಿಡುತ್ತಿದ್ದೆ. ಇಷ್ಟೊತ್ತಿಗೆ ಅವರ ಕತೆ ಮುಗಿಸಿ ಬಿಡುತ್ತಿದ್ದೆ. ಏನ್ರಿ ಸುಮ್ಮನೆ ನೀವು ನಾವಂತೇಳಿ ಸುಮ್ಮನೆ ಬಿಟ್ಟೇವಿ. ಇಲ್ಲ ಅಂದಿದ್ರ ನಿಮ್ಮ ಮಕ್ಕ ನೋಡ್ಕೊಂಡ ಅದೇವಿ. ಇಲ್ಲ ನಿಮ್ಮ ತಮ್ಮಂದ ಕತ್ತಿನ ಇರಲಿ, ಅದನ್ನು ನಾನು ಸರಿಪಡಿಸುತ್ತೇನೆ. ಈಗ ತಾವು ಆಗೋದಿಲ್ಲ ಅಣ್ಣ, ನಡೆ ಹೋಗೋಣ. ನಿಲ್ಲಿರಿ, ನಾನು ಹೇಳ್ತಾ ಇದ್ದೇನೆ. ಬಂದ ಕೆಲಸ ಮುಗಿಸಿಕೊಂಡು ಹೋಗಿರಿ. ಹೌದು ಲಕ್ಷ್ಮೀಕಾಂತ್, ಜಮೀನ್ದಾರರು ಹೇಳ್ತಾರಂದ್ರೆ ನಾವು ಕೇಳಬೇಕು. ಹಾ ಜಮೀನ್ದಾರ್ರೆ, ನಿಮ್ಮ ತಂಗಿಗೆ ಹಣ್ಣು ಕಾಯಿ ಇಟ್ಟು ಉಡಿ ತುಂಬುವ ಕಾರ್ಯ ಮಾಡಲು ಬಂದಿದ್ದೇವೆ. ನಿಮ್ಮ ತಂಗಿಯನ್ನು ಕನ್ಯಾಮಣಿಯಾಗಿ ಸ್ವೀಕರಿಸಲು ಬಂದಿದ್ದೇವೆ. ಈಗಲೇ ಆ ಕಾರ್ಯ ಮುಗಿಸಿಬಿಡೋಣ. ಸಾಧ್ಯವಿಲ್ಲಣ್ಣ.
ಈ ಮನೆಹಾಳರ ಚರಿತ್ರೆ, ಈ ಲಕ್ಷ್ಮೀಕಾಂತನ ಚರಿತ್ರೆ ನಿನಗಿನ್ನೂ ತಿಳಿಯದಿದ್ದರು ಈ ಚಂದ್ರಕಾಂತನ ಚರಿತ್ರೆ ಅಂತೂ ನಿನಗೆ ಗೊತ್ತೇ ಇದೆ. ಇವರು ಮನೆ ಮುರುಕರು. ಇವರಿಗೆ ನಮ್ಮ ತಂಗಿಯನ್ನು ಕೊಟ್ಟ ಅವಳ ಬಾಳನ್ನ ಹಾಳು ಮಾಡಬೇಡಿ ಅಣ್ಣ, ಹಾಳು ಮಾಡಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ. ಅಣ್ಣ, ಮಾತಿಗೂ ಹೆಚ್ಚು ನಾನು ಪ್ರೀತಿ ಮಾಡ್ತಿರುವ ಲಕ್ಷ್ಮೀಕಾಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಹೆಚ್ಚೆಚ್ಚಿಗೂ ನನ್ನ ಪ್ರೀತಿಗೆ ಅಡ್ಡಗಾಲ ಹಾಕ್ತಾ ಇದ್ದಾರೆ. ಅಣ್ಣ, ನಾನು ಮದುವೆ ಆಗೋದು ಇವರಿಗೆ ಇಷ್ಟ ಇಲ್ಲ ಅಂತ ಬೇಡಣ್ಣ, ನನಗೆ ಈ ಜೀವನವೇ ಸಾಕಾಗಿ ಹೋಗಿದೆ. ತಂಗಿ, ಎಂತಹ ಮಾತನಾಡಿಬಿಟ್ಟೆಯಮ್ಮ ಈ ನಿನ್ನ ಕಿರಿಯಣ್ಣನಿಗೆ. ಸದಾ ನಿನ್ನ ಲಾಲನೆ ಪಾಲನೆಗಾಗಿ ಹೊದಲಿರುತ್ತಿದ್ದೇನೆ, ಸದಾ ನಿನ್ನ ರಕ್ಷಣೆ ಮಾಡಿದ್ದೀನಿ. ತಾಯಿಯಾದ ಪ್ರೀತಿಯನ್ನು ತಂಗಿಯಾದ ನಿನ್ನ ಮೇಲೆ ಇರಿಸಿದ್ದೇನಮ್ಮ. ತಂಗಿ, ಈ ನಿನ್ನ ಇತಿಹಾಸವನ್ನು ಕಂಡು ಅಣ್ಣ ಮೌನವಾಗಿದ್ದಾನೆ. ಈ ನಿನ್ನ ಮನಸ್ಸನ್ನ ಬದಲಾಯಿಸು ತಂಗಿ, ಬದಲಾಯಿಸು, ದಯವಿಟ್ಟು ಬದಲಾಯಿಸಮ್ಮ. ಆ ಬ್ರಹ್ಮನ ಬರವನ್ನ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಹಣೆ ಬರದಲ್ಲಿ ಇದೇ ರೀತಿ ಆಗಬೇಕು ಅಂತ ಆ ಬ್ರಹ್ಮ ಬರೆದಿದ್ರೆ ಅದನ್ನ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಣ್ಣ, ಚಿಕ್ಕನಿಂದ ತಂದೆ ತಾಯಿ ಕಾಡ್ಕೊಂಡ ತಪ್ಪಲೇ ನಾನು. ಇದುವರೆಗೂ ನನ್ನ ಲಾಲನೆ ಪಾಲನೆ ಮಾಡ್ಕೊಂಡು ನೀನು ಇವತ್ತು ಈ ನಿನ್ನ ತಂಗಿ ಮೇಲೆ ನಿನಗೆ ತಪ್ಪು ಹೇಳುವಂತಾಯ್ತು. ಆ ಮಾತನ್ನಾಡಬೇಡಮ್ಮ. ನಿನ್ನ ಮನಸ್ಸಿಗೆ ನೋವಾದರೆ ನಾನು ಬದುಕುಳಿಯುವುದಿಲ್ಲ ತಂಗಿ, ಬದುಕುವುದಿಲ್ಲ. ನಿನ್ನ ಆಸೆಯನ್ನು ಪೂರೈಸುತ್ತೇನೆ, ಸಮಾಧಾನ ಮಾಡಿಕೊಳ್ಳಮ್ಮ. ಅಣ್ಣ ಅಣ್ಣ ಅಣ್ಣ, ಹೋಗಿ ಹೋಗಿ ಹಾವಿನ ಹುತ್ತದೊಳಗೆ ಕೈ ಇಡುತ್ತಿರುವೆಯಲ್ಲ ಅಣ್ಣ, ಬೇಡಣ್ಣ ಬೇಡ. ಭದ್ರ, ನೀನು ಇನ್ನು ಮುಂದೆ ಮಾತನಾಡಿದರೆ ಈ ನಿನ್ನಣ್ಣನ ಆಜ್ಞೆ ಆಗಿದೆ. ನಾನೇ ಒಳಗೆ. ಶಾಬಾಷ್! ಅಣ್ಣ ಅಂದ್ರೆ ಹೀಗಿರ್ಬೇಕು, ತಮ್ಮ ಅಂದ್ರೆ ಹೀಗಿರ್ಬೇಕು. ವಾ 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 ವಾ, ಈ ಅಣ್ಣ ತಮ್ಮಂದಿರ ನುಡಿಮುತ್ತು ಕೇಳಿ ಆಶ್ಚರ್ಯವಾದರು. ಅಣ್ಣನ ಆಜ್ಞೆಯನ್ನು ಪಾಲಿಸಿದ ತಮ್ಮನನ್ನು ನೋಡಿ ಸಂತೋಷವೂ ಆಯಿತು. ಅದಕ್ಕೆ ಶ್ರೀಮಂತರೇ, ಇವರಿಗೆ ಜನ ಮೆಚ್ಚಿದ ಜಮೀನ್ದಾರನೆಂದು ಹೇಳುವುದು. ಮೆಚ್ಚಿದೆ ಈ ನಿಮ್ಮ ನಿಚ್ಚಳವಾದ ಉತ್ತರಕ್ಕೆ. ಕೇಳಿ ನಮ್ಮ ಸಾವುಕಾರ ಪರಮಾತ್ಮ ರೀ, ಕೊಟ್ಟ ಮಾತ ಹೆಪ್ಪ ನಡೆದ್ರ ಮ್ಯಾಗಿರೋ ಪರಮಾತ್ಮ ಮೆಚ್ಚಂಗಿಲ್ರಿ, ಜಮೀನ್ದಾರ ಮೆಚ್ಚಂಗಿಲ್ಲ. ಅಂದ ಹಾಗೆ ಕಾರ್ಯಕ್ರಮ ಮುಂದುವರಿಸೋಣವೇ? ಅಭ್ಯಂತರವಿಲ್ಲ. ಇವನೇ ನನ್ನ ತಮ್ಮ ಲಕ್ಷ್ಮೀಕಾಂತ್. ಇವನೇ ನಿಮ್ಮ ತಂಗಿಯನ್ನು ಕನ್ಯಾಮಣಿಯಾಗಿ ಸ್ವೀಕರಿಸಲು ಬಂದಿದ್ದಾನೆ. ಬದಲಾಯಿಸೋಣವೇ? ಆಯಿತು. ಎಲ್ಲರಿಗೂ ನಮಸ್ಕಾರ. ತಂಗಿ, ಅಲಂಕೃತವಾಗಿ ಕುರ್ಚಿಯ ಮೇಲೆ ಕೂಡಮ್ಮ. ಛೇ 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 ಛೇ, ಎಲ್ಲಾದರೂ ಉಂಟೆ? ಹುಟ್ಟಿನಿಂದಲೇ ಸೌಂದರ್ಯದ ರಾಶಿಯನ್ನೇ ತೆಗೆದುಕೊಂಡು ಹುಟ್ಟಿರುವ ಇವಳಿಗೆ ಅಲಂಕೃತ ಬೇಕೆ? ಹಾಗೆ ಕೂರ್ಲಿ. ಆಯ್ತು, ಎಲ್ಲಾ ಸರಿ ಸಮನಾಗಿ ಕಾರ್ಯಕ್ರಮ ಎಲ್ಲ ಮುಗ್ದೈತ್ರಿ. ಮತ್ತೇನೈತ್ರಿ ನಿಮ್ಮ ಹಳೆ ದೇವ್ರು ಕೊಡೋದು ಏನೈತ್ರ ಅಲ್ಲೇ ಕೊಡೋದಿತ್ರ ನಾವಿನ್ನ ಬರ್ತೀವಿ. ನಮಸ್ಕಾರ, ಬನ್ನಿ. ತಂಗಿ ಭಾಗ್ಯಶ್ರೀ, ಅಣ್ಣ, ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಏನು?
ಹಾಗೇನಿಲ್ಲಮ್ಮ, ಅವು ಸಂತೋಷದ ಕಣ್ಣೀರು, ನನ್ನ ತಂಗಿಯ ಮೇಲಿಟ್ಟ ಪ್ರೀತಿಯ ಕಣ್ಣೀರು. 18 ವರ್ಷಗಳ ಕಾಲ ಅಕ್ಕರೆಯಿಂದ ಸಾಕಿ ಬೆಳೆಸಿದ ನಿನ್ನ ನನ್ನ ತಂಗಿ ನನ್ನನ್ನು ಬಿಟ್ಟು ಒಂಟಿ ಮಾಡಿ ಹೋಗುತ್ತಾಳಲ್ಲಂತ ನಡಿಯಮ್ಮ ಒಳಗೆ.